ಯೂಟ್ಯೂಬ್ ಚಾನಲ್ ನನಗೆ ಮೊದಲನೇ ಪೇಮೆಂಟ್ ಬಂತು, ನನಗೆ ಅಷ್ಟು ಬಂತು ಇಷ್ಟು ಬಂತು ಅಂತ ಹೇಳ್ತಾನೆ ಇರ್ತಾರೆ. ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ ತಕ್ಷಣ ಬರೀ ಇದೇ ವೀಡಿಯೋಸೇ ಬರ್ತಾ ಇರ್ತದೆ. ಸೊ ಯೂಟ್ಯೂಬ್ ಚಾನಲ್ ಹೇಗೆ ಕ್ರಿಯೇಟ್ ಮಾಡೋದು ಆ ಥರ ಎಲ್ಲ ನಿಮಗೆ ವೀಡಿಯೋಸ್ ನೋಡ್ತಾನೆ ಇರ್ತೀರಾ. ಸೊ ಇದನ್ನು ವೀಡಿಯೋಸ್ನ ನೋಡಿ ನೋಡಿ ನಿಮಗೆ ನಾವು ದುಡ್ಡು ಮಾಡಬೇಕು ಯೂಟ್ಯೂಬ್ನಲ್ಲಿ ಅಂತ ಮೋಟಿವೇಶನ್ ಆಗಿ ನೀವು ಒಂದು ಹೊಸ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಬೇಕು ಅಂತ ಅನ್ಕೋತೀರಾ. ಸೊ ಅದು ಹೇಗೆ ಮಾಡೋದು ಅನ್ನೋದಕ್ಕೋಸ್ಕರನೇ ಈ ವಿಡಿಯೋ ಮಾಡ್ತಾ ಇರೋದು. ನಾನು ಕೇವಲ 2 ನಿಮಿಷದಲ್ಲಿ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡ್ಬೋದು, ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ಕೊಂಡು ನೀವು ಅರ್ನ್ ಮಾಡ್ಬೋದು. ಅದು ಹೇಗೆ ಅಂತ ಹೇಳ್ತೀನಿ. ಸೊ ನನ್ನ ಚಾನಲ್ನ ಇಲ್ಲಿವರೆಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ನೋಡ್ತಾ ಇದ್ದೀರಾ ನನ್ನ ವೀಡಿಯೋಸ್ನೆಲ್ಲ, ಎಲ್ಲರಿಗೂ ತುಂಬ ಧನ್ಯವಾದಗಳು. ಹಾಗೆ ಈ ಒಂದು ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನಗೆ ಸಪೋರ್ಟ್ ಮಾಡಿ, ನನ್ನ ಒಂದು ಚಾನಲ್ ಗ್ರೋ ಆಗೋ ಥರ ಮಾಡಿ. ಸೊ ಆ ವಿಡಿಯೋ 2 ನಿಮಿಷದಲ್ಲಿ ಹೇಗೆ ಕ್ರಿಯೇಟ್ ಮಾಡೋದಂತ ತೋರಿಸ್ತೀನಿ. ಆಮೇಲೆ ಹಾಗೆಯೇ ಆ ಒಂದು ಚಾನಲ್ ಕ್ರಿಯೇಟ್ ಆದಮೇಲೆ ಏನೇನು ಸೆಟ್ಟಿಂಗ್ಸ್ ಎಲ್ಲ ಮಾಡಬೇಕು ಅನ್ನೋದ್ರ ಬಗ್ಗೆನೂ ತೋರಿಸ್ತೀನಿ. ಚಾನಲ್ 2 ನಿಮಿಷ ಕ್ರಿಯೇಟ್ ಆಗೋದು, ಆಮೇಲೆ ಸೆಟ್ಟಿಂಗ್ಸ್ ಸ್ವಲ್ಪ ಮಾಡಬೇಕಾಗುತ್ತೆ. ಸೊ ವಿಡಿಯೋ ಏನಾದರೂ ಲೆಂತ್ ಆದರೆ ಸ್ವಲ್ಪ ಹಂಗೆ ಸೆಟ್ಟಿಂಗ್ಸ್ ಯಾವ ಥರ ಅಂತ ಹಾಗೆ ಹೇಳ್ತೀನಿ. ಸೊ ಇನ್ನೊಂದು ವೀಡಿಯೋದಲ್ಲಿ ಸೆಟ್ಟಿಂಗ್ಸ್ ಯಾವ ಥರ ಮಾಡೋದು, ಬರೀ ಸೆಟ್ಟಿಂಗ್ಸ್ ಬಗ್ಗೆನೇ, ಇದರಲ್ಲಿ ಚಾನಲ್ ಕ್ರಿಯೇಟ್ ಮಾಡೋದು ಸೆಟ್ಟಿಂಗ್ಸ್ ಹೇಳ್ಕೊಡ್ತೀನಿ. ಇನ್ನೊಂದು ವೀಡಿಯೋದಲ್ಲಿ ಬರೀ ಸೆಟ್ಟಿಂಗ್ಸ್ ಬಗ್ಗೆನೇ ಸ್ವಲ್ಪ ಕ್ಲಿಯರಾಗಿ ಬಿಡಿಸಿ ಹೇಳಿರ್ತೀನಿ, ಅದನ್ನು ಸೆಟ್ಟಿಂಗ್ಸ್ ಮಾಡ್ಕೊಳ್ಳಿ ಕ್ಲೀನಾಗಿ. ಸೊ ಹಾಗಾದರೆ ಬನ್ನಿ ನೋಡೋಣ ಅದು ಹೇಗೆ ಕ್ರಿಯೇಟ್ ಮಾಡೋದು ಅಂತ. ಸೊ ನಿಮ್ಮ ಒಂದು ಮೊಬೈಲ್ನಲ್ಲಿ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಬೇಕಂದ್ರೆ ಫಸ್ಟು ನಿಮ್ಮ ಒಂದು ಮೊಬೈಲ್ನಲ್ಲಿ ಯೂಟ್ಯೂಬ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಸೊ ಯೂಟ್ಯೂಬ್ ಆ್ಯಪ್ ಓಪನ್ ಆದಮೇಲೆ ಇಲ್ಲಿ ಕೆಳಗಡೆ ಹೋಮ್ ಮತ್ತು ಶಾರ್ಟ್ಸ್ ಸಬ್ಸ್ಕ್ರಿಪ್ಷನ್ಸ್ ಅಂತಿರುತ್ತೆ ನೋಡಿ, ಮೇಲೆ ಕ್ಲಿಕ್ ಮಾಡಿ. ಸೊ ಮೇಲೆ ಕ್ಲಿಕ್ ಮಾಡಿದಾದಮೇಲೆ ನೀವೇನೋ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಆಗಿದ್ದರೆ ಈ ಥರ ಬಂದಿರುತ್ತೆ. ಯೂಟ್ಯೂಬ್ ಚಾನಲ್ ಇನ್ನೂ ಯಾರು ಕ್ರಿಯೇಟ್ ಮಾಡಿರಲ್ಲ, ಸೊ ಅವ್ರಿಗೆ ಬೇರೆ ಸ್ಕ್ರೀನೇ ಬರುತ್ತೆ. ಸೊ ನಂದು ಆಲ್ರೆಡಿ ಕ್ರಿಯೇಟ್ ಆಗಿರೋದ್ರಿಂದ ಈ ಥರ ಸ್ಕ್ರೀನ್ ಬರ್ತಾಯಿದೆ. ನಾನು ಸ್ವಿಚ್ ಅಕೌಂಟ್ ಹತ್ರ ಹೋಗ್ತಾಯಿದ್ದೀನಿ. ಸೊ ಸ್ವಿಚ್ ಅಕೌಂಟ್ ಹೋದಾಗ ನಮ್ಮದು ಯೂಟ್ಯೂಬ್ ಚಾನಲ್ ಯಾವುದಿದೆ ಅಂತ ತೋರಿಸುತ್ತೆ. ಸೊ ಇಲ್ಲಿ ಅಕೌಂಟ್ಸ್ ಪ್ಲಸ್ ಅಂತ ಇದೆಯಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಹೊಸದಾಗಿ ಕ್ರಿಯೇಟ್ ಮಾಡೋರಿಗೆ ಈ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಸೊ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿದಾದಮೇಲೆ ಸೊ ಫಸ್ಟು ನೀವು ಏನು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಬೇಕಂತಿದ್ದೀರಾ, ಅವಾಗ ನಿಮಗೆ ಒಂದು ಜಿಮೇಲ್ ಅಕೌಂಟ್ ಬೇಕು. ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಬೇಕಂದ್ರೆ ಜಿಮೇಲ್ ಅಕೌಂಟ್ ಬೇಕಾಗುತ್ತೆ. ಸೊ ಅದಕ್ಕೆ ಫಸ್ಟು ಜಿಮೇಲ್ ಅಕೌಂಟ್ನ ಕ್ರಿಯೇಟ್ ಮಾಡ್ಕೋತಾ ಇದ್ದೀವಿ. ಸೊ ಆಲ್ರೆಡಿ ನಿಮ್ಮ ಹತ್ರ ಜಿಮೇಲ್ ಅಕೌಂಟ್ ಇದೆ, ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಬೇಕು ಅಂದರೆ ನಿಮ್ದೇನು ಇಮೇಲ್ ಐ ಡಿ ಇದೆ ಅದಾಗ್ಬಿಟ್ಟು ಪಾಸ್ವರ್ಡ್ ಕೊಟ್ಟು ನೆಕ್ಸ್ಟ್ ಅಂತ ಹೊಡೀರಿ. ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋ ಜಾಗಕ್ಕೆ ಡೈರೆಕ್ಟ್ ಕರ್ಕೊಂಡೋಗುತ್ತೆ. ಸೊ ಇನ್ ಕೇಸ್ ಯಾರಿಗೆ ಜಿಮೇಲ್ ಅಕೌಂಟ್ ಇಲ್ಲ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಲಿಕ್ಕೆ ಅನ್ನೋರಿಗೆ ಈ ಸ್ಟೆಪ್ಪು ಫಾಲೋಅಪ್ ಮಾಡ್ಕೊಳ್ಳಿ. ಸೊ ಕ್ರಿಯೇಟ್ ಅಕೌಂಟ್ ಅಂತಿದೆಯಲ್ಲ ಇಲ್ಲಿ ಕೆಳಗಡೆ, ಈ ಕ್ರಿಯೇಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ 2 ಆಪ್ಷನ್ ಬರುತ್ತೆ, ಫಾರ್ ಮೈ ಪರ್ಸ್ನಲ್ ಯೂಸ್, ಫಾರ್ ವರ್ಕ್, ಫಾರ್ ಬಿಸ್ನೆಸ್ ಅಂತಿದೆಯಲ್ಲ. ನೀವು ಫಸ್ಟ್ ಆಪ್ಷನ್ ಸೆಲೆಕ್ಟ್ ಮಾಡಿ, ಫಾರ್ ಮೈ ಪರ್ಸ್ನಲ್ ಯೂಸ್ ಅಂತ. ಸೊ ಇಲ್ಲಿ ಇವಾಗ ನಿಮ್ಮದು ಫಸ್ಟ್ ನೇಮ್ ಏನಾದರೂ ಕೊಡಿ. ಸೊ ನಂದು ಆಲ್ರೆಡಿ ಕ್ರಿಯೇಟ್ ಆಗಿರೋದ್ರಿಂದ ನಾನು ಡಮ್ಮಿ ಅಕೌಂಟ್ ಕ್ರಿಯೇಟ್ ಮಾಡಿ ನಿಮ್ಗೆ ತೋರಿಸ್ತಿರೋದು ಯೂಸ್ಫುಲ್ ಆಗಲಿ ಅಂತ. ಸೊ ನಾನು ಏನಾದರೂ ಡಮ್ಮಿ ಕೊಡ್ತೀನಿ, ಗುರು ಅಂತ ಕೊಟ್ಟಿದ್ದೀನಿ. ಮತ್ತು ಸೆಕೆಂಡು ಓಕೆ ಅಂತ ಕೊಡ್ತೀನಿ, ಗುರು ಓಕೆ ಅಂತ. ನೆಕ್ಸ್ಟ್ ಕೊಡ್ತೀನಿ ನಾನು. ಸೊ ನಿಮ್ಮದು ಡೇಟ್ ಆಫ್ ಬರ್ತ್ ಏನಿದೆಯೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ರ್ಯಾಂಡಮಾಗಿ ಏನಾದರೂ ಒಂದು ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ನಿಮ್ದು ಏನಿದೆಯೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಡೇಟ್ ಆಫ್ ಬರ್ತ್ ಎಲ್ಲ ಸೆಟ್ ಆದಮೇಲೆ ಸೊ ನಿಮಗೆ ಇಲ್ಲಿ ಇದು ಇಮೇಲ್ ಐ ಡಿ 3 ರೀತಿಯಾಗಿ ಕ್ರಿಯೇಟ್ ಮಾಡ್ಬೋದು ಅಂತ ತೋರಿಸ್ತಾ ಇದೆ. ಸೊ ನಿಮ್ಗೆ ಯಾವುದಾದ್ರೂ ಒಂದು ಬೇಕಾದರೆ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಸೆಕೆಂಡ್ ಒಂದು ಸೆಲೆಕ್ಟ್ ಮಾಡ್ತೀನಿ, ಓಕೆ ಗುರು 51 ಅಂತ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಅಂತ ಕೊಡ್ತೀನಿ. ಸೊ ಪಾಸ್ವರ್ಡ್ ಕೇಳ್ತದೆ, ನೀವು ಪಾಸ್ವರ್ಡ್ ಏನಾದರೂ ಕೊಟ್ಕೊಳ್ಳಿ ನಿಮ್ಮದು ಪರ್ಸ್ನಲ್ಲು. ಸೊ ಪಾಸ್ವರ್ಡ್ ಕೊಟ್ಕೊಂಡು ಇದಾದಮೇಲೆ ನಿಮ್ಮ ಪರ್ಸ್ನಲ್ ಏನಿದೆ ಅದು ಕೊಟ್ಕೊಂಡಾದ್ಮೇಲೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದಾದಮೇಲೆ ಇಲ್ಲಿ ಐ ಅಗ್ರಿ ಅಂತಿದೆ, ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿ. ವೆಯ್ಟ್ ಮಾಡಿ, ಸ್ವಲ್ಪ ಲೋಡ್ ಆಗ್ತಾಯಿದೆ. ಸೊ ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿದಾದಮೇಲೆ ಈ ಥರ ಒಂದು ಸ್ಕ್ರೀನ್ ಬರುತ್ತೆ, ಗೂಗಲ್ ಸರ್ವಿಸ್ ಅಂತ. ಸೊ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ಲು ಇಲ್ಲಿವರೆಗೂ ಏನು ಮಾಡಿದ್ರೆ ನೀವೆಲ್ಲ ಬರೀ ಇದು ಏನೋ ಜಿಮೇಲ್ ಅಕೌಂಟ್ ಕ್ರಿಯೇಟ್ ಮಾಡಿದ್ದು. ಇನ್ಮೇಲೆ ನೀವು
ಗೂಗಲ್ ಅಕೌಂಟ್ ಕ್ರಿಯೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಸೊ ಇಲ್ಲಿ ನೋಡಿ ಯು ಅಂತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೋಡಿ ಗುರು ಓಕೆ ಅಂತ ಏನು ನಾವು ನೇಮ್ ಕೊಟ್ಟಿದ್ದೋ ಅದರಲ್ಲಿ ಕ್ರಿಯೇಟ್ ಆಗಿದೆ. ಸೊ ಇಲ್ಲಿವರೆಗೂ ಆಗಿದ್ದು ಜಸ್ಟ್ ಜಿಮೇಲ್ ಅಕೌಂಟ್ ಕ್ರಿಯೇಟು. ಇನ್ಮೇಲೆ ನಾವು ಈಗ ಯೂಟ್ಯೂಬ್ ಚಾನಲ್ ಯಾವ ಥರ ಕ್ರಿಯೇಟ್ ಮಾಡೋದು ಅಂತ. ಸೊ ಇಲ್ಲಿ ಕ್ರಿಯೇಟ್ ಎ ಚಾನಲ್ ಅಂತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೈಡಲ್ಲಿ ಕ್ಲಿಕ್ ಮಾಡಿದಾದಮೇಲೆ ಸೊ ನೀವು ಇಲ್ಲಿ ಫಸ್ಟ್ ಒಂದು ಪಿಕ್ಚರ್ ಚೇಂಜ್ ಯುವರ್ ಫೋಟೋ ಆರ್ ಟೇಕ್ ಎ ನ್ಯೂ ಫೋನ್ ಅಂದಿದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿ ನಿಮ್ಗೆ ಯಾವ ಫೋಟೋ ಬೇಕೋ ಆ ಫೋಟೋನ ಅಪ್ಲೋಡ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಗ್ಯಾಲರಿಗೆ ತೊಗೊಂಡು ಹೋಗುತ್ತೆ. ನಿಮ್ಗೆ ಗ್ಯಾಲರಿನ ತೊಗೊಳ್ಳಿ, ಇಲ್ಲಾಂದರೆ ಅಲ್ಲೇ ಡೈರೆಕ್ಟ್ ಕ್ಯಾಮ್ರಾ ಆದರೂ ತೊಗೊಳ್ಳಿ, ಗ್ಯಾಲರಿಗೆ ತೊಗೊಂಡು ಹೋಗುತ್ತೆ. ನೀವು ಯಾವ ಫೋಟೋ ಬೇಕೋ ಆ ಫೋಟೋನ ಸೆಲೆಕ್ಟ್ ಮಾಡ್ಕೊಂಡು ಅಪ್ಲೋಡ್ ಮಾಡ್ಕೋಬೋದು. ಸೊ ನಾನು ಫೋಟೋ ಒಂದು ಕೊಟ್ಟಿದ್ದೀನಿ. ಸೊ ಅದು ಅಪ್ಡೇಟ್ ಆಗುತ್ತೆ. ಫೋಟೋ ಈಗ ಅಪ್ಡೇಟ್ ಆಯಿತು. ಸೊ ನೇಮ್ ಹತ್ರ ಬಂದು ಗುರು ಓಕೆ ಅಂತಿದೆ. ನೀವೇನಾದ್ರು ಚೇಂಜ್ ಮಾಡ್ಕೊಳಂಗಿದ್ರೆ ಚೇಂಜ್ ಮಾಡ್ಕೋಬೋದು, ಇಲ್ಲ ಅದೇ ಇದ್ರೆ ಅಂದರೆ ಅದೇ ಇರಲಿ. ಸೊ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಹ್ಯಾಂಡಲ್ ಅಂದರೆ ಏನಕ್ಕೆ ಯೂಸ್ ಆಗುತ್ತೆ ಅಂದರೆ, ನೀವು ಏನಾದರೂ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದಾಗ ಇವಾಗ ನಿಮ್ಮ ನೇಮೇ ಸರ್ಚ್ ಮಾಡಿದಾಗ ಇದು ತುಂಬ ಯೂಸ್ಫುಲ್ ಆಗುತ್ತೆ. ಸೊ ನಿಮ್ಗೆ ಹ್ಯಾಂಡಲ್ ಏನು ಬೇಕೋ ಅಲ್ಲಿ ನೀವು ಏನು ಬೇಕೋ ಅದು ಟೈಪ್ ಮಾಡಿ ಇಟ್ಕೋಬೋದು. ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ ತಕ್ಷಣ ಬೇಗ ನಿಮ್ಮ ಚಾನಲ್ ಶೋ ಆಗಬೇಕಂದ್ರೆ ನೀವು ಇಲ್ಲೇನು ಬೇಕೋ ಅದು ಇಟ್ಕೊಂಡು ಸೇವ್ ಮಾಡ್ಕೊಳ್ಳಿ. ಸೊ ಇಷ್ಟೆಲ್ಲ ಆದಮೇಲೆ ಈ 1 2 3 ಪಾಯಿಂಟ್ ಆದಮೇಲೆ ಈ ಕ್ರಿಯೇಟ್ ಚಾನಲ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ರಿಯೇಟ್ ಚಾನಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈಗ ನಿಮ್ಮ ಒಂದು ಚಾನಲ್ಲು ಕ್ರಿಯೇಟ್ ಆಯಿತು. ಸೊ ಕ್ರಿಯೇಟ್ ಆಯಿತು ಈಗ ನಿಮ್ಮ ಚಾನಲ್ ಒಂದು. ಇಲ್ಲಿ ಯು ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಚಾನಲ್ಲು ಇಲ್ಲೆಲ್ಲ ಡೀಟೇಲ್ಸ್ ಬಂದ್ಬಿಡುತ್ತೆ, ಏನೇನಿದೆಯೋ ಎಲ್ಲ ಚಾನಲ್ ಬಂದ್ಬಿಡುತ್ತೆ. ಇನ್ಮೇಲೆ ನೀವು ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ನಿಮ್ಮ ಚಾನಲ್ ಕ್ರಿಯೇಟ್ ಆಯಿತು. ಸೊ ಹಾಗೆ ಚಾನಲ್ ಕ್ರಿಯೇಟ್ ಆದಮೇಲೆ ಕೆಲವೊಂದು ಸೆಟ್ಟಿಂಗ್ಸ್ ಇರುತ್ತೆ, ಒಂದು 5-6 ಸೆಟ್ಟಿಂಗ್ಸ್, ಇಂಪಾರ್ಟೆಂಟ್ ಸೆಟ್ಟಿಂಗ್ಸ್ ಇರುತ್ತೆ. ಅದನ್ನೆಲ್ಲ ಸೆಟ್ಟಿಂಗ್ಸ್ ಮಾಡಿದ್ರೇ ನಿಮಗೆ ಫುಲ್ ಚಾನಲ್ಲು ಸೆಟ್ಟಿಂಗ್ಸ್ ಪ್ರಕಾರ ಬೇಗ ಏನು ಅಂತಾರೆ ಅದನ್ನು ಇದಾಗೋದು, ವೈರಲ್ ಆಗೋದು. ನಿಮ್ಮ ಚಾನಲ್ ವೈರಲ್ ಆಗೋದಾಗಿರ್ಬೋದು, ಇಲ್ಲ ಬೇಗ ಗ್ರೋ ಆಗೋದಾಗಿರ್ಬೋದು, ಬೇಗ ಆಗುತ್ತೆ. ಆ ಸೆಟ್ಟಿಂಗ್ಸ್ ಮಾಡಲಿಲ್ಲ ಅಂದರೆ ಬೇಗ ಗ್ರೋ ಆಗೋಲ್ಲ. ಅದು ಹೇಗೆ ಸೆಟ್ಟಿಂಗ್ಸ್ ಮಾಡೋದು ಅಂದರೆ, ಫಸ್ಟು ನಿಮ್ಮ ಒಂದು ಮೊಬೈಲ್ನಲ್ಲಿ ಕ್ರೋಮ್ ಬ್ರೌಸರ್ಗೆ ಹೋಗಿ. ಸೊ ಕ್ರೋಮ್ ಬ್ರೌಸರ್ಗೆ ಹೋಗಿದ ತಕ್ಷಣ ಇಲ್ಲಿ ಯೂಟ್ಯೂಬ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಿದ್ದ ತಕ್ಷಣ ನೀವು ಹೊಸದಾಗಿ ಕ್ರಿಯೇಟ್ ಮಾಡೋರಿಗೆ YT ಸ್ಟುಡಿಯೋ ಅಂತ ಓಪನ್ ಮಾಡ್ಕೋಬೇಕಾಗುತ್ತೆ. YT ಸ್ಟುಡಿಯೋ ಅಂತ ಓಪನ್ ಮಾಡ್ಕೋಬೇಕಾಗುತ್ತೆ. ಅದು ಇಲ್ಲಿ ನಾನು ತೋರಿಸ್ತೀನಿ. ಈಗ ಮತ್ತೆ ನಾನು ಯೂಟ್ಯೂಬ್ ಸ್ಟುಡಿಯೋ ಓಪನ್ ಮಾಡ್ತಾಯಿದ್ದೀನಿ. ಯೂಟ್ಯೂಬ್ ಸ್ಟುಡಿಯೋ YT ಸ್ಟುಡಿಯೋ ಅಂದರೆ YT ಮೀನ್ಸ್ ಯೂಟ್ಯೂಬ್ ಸ್ಟುಡಿಯೋ ಅಂತ. ಸೊ ನಿಮ್ಮ ಒಂದು ಯೂಟ್ಯೂಬ್ ಸ್ಟುಡಿಯೋನ ಕ್ರೋಮಲ್ಲಿ ಓಪನ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ಲಾಸ್ಟ್ ಕೆಳಗಡೆ ನೋಡಿ, ಇಲ್ಲಿ ಕೆಳಗಡೆ ಝೂಮ್ ಮಾಡಿ ತೋರಿಸ್ತೀನಿ. ಕೆಳಗಡೆ ಲಾಸ್ಟಲ್ಲಿ ಈ ಸೆಟ್ಟಿಂಗ್ಸ್ ಅಂತ ತೋರಿಸ್ತಾ ಇದೆ ನೋಡಿ, ಸೆಟ್ಟಿಂಗ್ಸ್. ಸೊ ಆ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಆ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದಾದಮೇಲೆ ನಿಮಗೆ ಇಲ್ಲಿ ಜನರಲ್ ಫಸ್ಟ್ ಒಂದು ಆಪ್ಷನ್ ಇದೆಯಲ್ಲ, ಇಲ್ಲಿ USD ಡಾಲರ್ ಅಂತಿದೆಯಲ್ಲ, USD ಡಾಲರ್ ಅನ್ನೋದೇ ಇರಬೇಕಲ್ಲಿ. ಓಕೆನಾ? ಇಲ್ಲ ಅಂದರೆ ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡ್ಕೊಳ್ಳಿ USD ಡಾಲರ್ನ. ಓಕೆನಾ? ಸೊ ನೆಕ್ಸ್ಟು ಚಾನಲ್ ಅಂತಿದೆ, ಎರಡನೇ ಆಪ್ಷನ್. ಚಾನಲ್ ಆಪ್ಷನಲ್ಲಿ ಬೇಸಿಕ್ ಇನ್ಫಾರ್ಮೇಷನಲ್ಲಿ ಫಸ್ಟ್ ಕಂಟ್ರಿ ಆಫ್ ರೆಸಿಡೆನ್ಸಿ ಇಂಡಿಯಾ ಇರಬೇಕು. ಇನ್ ಕೇಸ್ ಏನಾದರೂ ಬೇರೆ ಇದ್ದರೆ ಇಂಡಿಯಾನ ಕ್ಲಿಕ್ ಮಾಡಿಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಅದಾದಮೇಲೆ ಇಲ್ಲಿ ಕೀವರ್ಡ್ಸ್ ಅಂತಿದೆಯಲ್ಲ, ಸೆಕೆಂಡ್ ಒನ್ನು. ಸೊ ಕೀವರ್ಡ್ಸ್ ಅಂದರೆ ನಿಮ್ಮ ಒಂದು ಚಾನಲ್ನ ಕೀವರ್ಡ್ಸ್ ಅದು. ಇವಾಗ ನನ್ನ ಚಾನಲ್ನ ರವಿಕಿರಣ್ ಸ್ಟೋರೀಸ್ ಅಂತ ಇಟ್ಟಿದ್ದೀನಿ. ಸೊ ರವಿಕಿರಣ್ ಸ್ಟೋರೀಸ್ ಅಂದರೆ ರವಿಕಿರಣ್ ಸ್ಟೋರೀಸ್, ಯೂಟ್ಯೂಬ್ ಟಿಪ್ಸ್, ಶಾರ್ಟ್ ವೀಡಿಯೋಸ್, ಲಾಂಗ್ ವೀಡಿಯೋಸ್, ನಾನು ಏನೇನು ಹಾಕ್ತೀನೋ ಅದ್ರ ಬಗ್ಗೆ, ಮತ್ತು ನನ್ನ ಚಾನಲ್ನ ಒಂದು 4-5 ಥರ ಟೈಪ್ ಮಾಡಿಬಿಟ್ಟಿದ್ದೆ. ಯಾಕಂದರೆ ಯಾರಾದರೂ ಸರ್ಚ್ ಮಾಡಿದ್ರೆ, ಈಗ ರವಿಕಿರಣ್ ಸ್ಟೋರೀಸ್ ಅಂತ ಸರ್ಚ್ ಮಾಡಿದ್ರೆ ರವಿಕಿರಣ್ ಸ್ಟೋರೀಸ್ ಬರೋದು, ಸ್ಟೋರೀಸ್ ಅಂತ ಸರ್ಚ್ ಮಾಡಿದ್ರೂ ರವಿಕಿರಣ್ ಸ್ಟೋರೀಸ್ ಬರಬೇಕು. ಕೀವರ್ಡ್ಸ್ ನಾವು ಏನಲ್ಲಿ ಸರ್ಚ್ ಮಾಡ್ತೀರೋ ನನ್ನ ಚಾನಲಲ್ಲಿ ರಿಫ್ಲೆಕ್ಟ್ ಆಗಬೇಕಂತ ಇಲ್ಲಿ ಕೀವರ್ಡ್ಸ್ ಹಾಕ್ತೀವಿ. ನಾವು ಏನದ್ರ ಬಗ್ಗೆ ಮಾಡ್ತೀವಿ ಅದು, ಮತ್ತು ನನ್ನ ಚಾನಲ್ದು ಕೀವರ್ಡ್ಸ್ ಹಾಕಬೇಕಾಗುತ್ತೆ ಅಲ್ಲಿ. ಸೊ ನೆಕ್ಸ್ಟ್ ಅಡ್ವಾನ್ಸ್ ಸೆಟ್ಟಿಂಗ್ಸ್ ಅಂತ ಸೆಕೆಂಡ್ ಒನ್. ಸೊ ಅಡ್ವಾನ್ಸ್ ಸೆಟ್ಟಿಂಗ್ಸಲ್ಲಿ ಏನಂದರೆ ಇಲ್ಲಿ ನೀವು ಕಿಡ್ಸ್ ರಿಲೇಟೆಡ್ ಏನಾದರೂ ಮಕ್ಕಳ ಬಗ್ಗೆ ರಿಲೇಟೆಡ್ ವೀಡಿಯೋ ಏನಾದರೂ ಮಾಡ್ತಾಯಿದ್ರೆ ಅಲ್ಲಿ ಎಸ್ ಅಂತ ಸೆಲೆಕ್ಟ್ ಮಾಡಬೇಕು. ನಾವು ಮಕ್ಕಳ ಬಗ್ಗೆ ಎಲ್ಲ ಮಾಡ್ತಾಯಿಲ್ಲ, ನಾರ್ಮಲಾಗಿ ಎಲ್ಲರಿಗೂ ಸೇರಿಸಿ ಮಾಡ್ತಾ ಇರೋದು ಅಂದರೆ ನೋ ಅಂತ ಸೆಲೆಕ್ಟ್ ಮಾಡಿರಬೇಕು. ಇದು ತುಂಬ ಇಂಪಾರ್ಟೆಂಟು. ಸೊ ಅದಾದಮೇಲೆ ಇಲ್ಲಿ ಫ್ಯೂಚರ್ ಎಲಿಜಿಬಿಲಿಟಿ ಅಂತ ಒಂದು 3 ಆಪ್ಷನ್ ಇದೆ. ಸೊ ಫಸ್ಟ್ ಒನ್ ಎನೇಬಲ್ಡ್ ಆಗಿರುತ್ತೆ ಆಲ್ರೆಡಿ. ಸೊ ಸೆಕೆಂಡ್ ಒನ್ ಎನೇಬಲ್ಡ್ ಆಗಬೇಕಂದ್ರೆ ನಿಮ್ಮ ಒಂದು ಮೊಬೈಲ್ ನಂಬರ್ ಕೊಟ್ಟು, ಅದು ಆಲ್ರೆಡಿ ಆಗಿದೆ. ನಂದು ಎರಡನೇದು ಆಪ್ಷನ್ ಏನಂದರೆ ನೀವು ಮೊಬೈಲ್ ನಂಬರ್ ಕೊಟ್ಟು ಎನೇಬಲ್ ಆಗಬೇಕಾಗುತ್ತೆ ಅದು. ಸೊ ಮೂರನೇದು ಬಂದು ಅಡ್ವಾನ್ಸ್ ಫೀಚರ್ ಅಂದರೆ
ಸೊ ಅಡ್ವಾನ್ಸ್ ಫೀಚರ್ ಅಂದರೆ ನೀವು 15 ನಿಮಿಷದ ವೀಡಿಯೋ ತಮ್ನೇಲು ಇವೆಲ್ಲ ಹಾಕಬೇಕಂದ್ರೆ ಇದು ಎನೇಬಲ್ ಆಗಿರಬೇಕು. ಸೆಕೆಂಡ್ ಒನ್ ಇಂಟರ್ಮೀಟ್ ಫೀಚರಲ್ಲಿ ವೀಡಿಯೋಸು 15 ನಿಮಿಷದ್ದು ಹಾಕಬೇಕು ಮತ್ತು ತಮ್ನೇಲ್ ಹಾಕಬೇಕು. ಇದಕ್ಕೆಲ್ಲನೂ ಸಪೋರ್ಟ್ ಬೇಕಂದರೆ ಇದು ಎನೇಬಲ್ ಆಗಿರಬೇಕು. ಇದು ಎನೇಬಲ್ ಆಗಬೇಕಂದ್ರೆ ಫೋನ್ ನಂಬರ್ ಕೊಟ್ಟು ವೆರಿಫಿಕೇಷನ್ ಮಾಡಬೇಕು ಅಷ್ಟೇ. ಅದು ನಂದು ಆಲ್ರೆಡಿ ಆಗಿದೆ, ಅದಕ್ಕೆ ತೋರ್ಸೋಕ್ಕಾಗ್ತಾಯಿಲ್ಲ. ಅಲ್ಲಿ ಎನೇಬಲ್ ಆಗಿಲ್ಲ ಅಂದರೆ ತೋರಿಸ್ತಾ ಇದ್ದೆ, ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಬರುತ್ತೆ. ಸೊ ಅಡ್ವಾನ್ಸ್ ಫೀಚರಲ್ಲಿ ನಿಮ್ಮ ಒಂದು ID ಕಾರ್ಡು ಅಥವಾ ವಿಡಿಯೋ ರೆಕಾರ್ಡ್ ಮಾಡಿ ಸಬ್ಮಿಟ್ ಮಾಡಬೇಕು, ಅವಾಗಲೇ ಇದು ಎನೇಬಲ್ ಆಗೋದು. ಸೊ ಅದೆರಡು ಮಾಡೋಕ್ಕಾಗಲಿಂದ ನೀವು ಒಂದು 3 ತಿಂಗಳು ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಅಪ್ಲೋಡ್ ಆಗ್ತಿದ್ರೆ ಅದು ಆಟೋಮೆಟಿಕ್ಕಾಗಿ ಎನೇಬಲ್ ಆಗುತ್ತೆ. ಸೊ ಇಲ್ಲಿ ಏನಿದೆ ಎನೇಬಲ್ ಆದಮೇಲೆ ಇಲ್ಲಿ ಸೇವ್ ಅಂತ ಕೊಟ್ಟರೆ ಇದು ಸೇವ್ ಆಗುತ್ತೆ. ಸೊ ನೆಕ್ಸ್ಟು ಇಲ್ಲಿ ಅಪ್ಲೋಡ್ ಡಿಫಾಲ್ಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದಾದಮೇಲೆ ಸೊ ಇಲ್ಲಿ ಅಡ್ವಾನ್ಸ್ ಸೆಟ್ಟಿಂಗ್ಸ್ ಅಂತಿದೆಯಲ್ಲ ಅಲ್ಲಿಗೆ ಬನ್ನಿ. ಅಲ್ಲಿ ಅಡ್ವಾನ್ಸ್ ಸೆಟ್ಟಿಂಗ್ಸ್ ಅಂತ ಬಂದಿದ್ದಾದಮೇಲೆ ಸೊ ಇಲ್ಲಿ ಕ್ಯಾಟಗರಿ, ಸೊ ನಿಮ್ಮ ಒಂದು ಚಾನಲ್ಲು ಯಾವ ಕ್ಯಾಟಗರಿಯಲ್ಲಿ ಇದೆ, ಮೀನ್ಸ್ ನೀವು ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ತಾಯಿದ್ದೀರ ಅಂದರೆ ನೀವು ಕುಕ್ಕಿಂಗ್ ರಿಲೇಟ್ ಮಾಡ್ತಾಯಿದ್ದೀರಾ, ಇಲ್ಲ ಟೆಕ್ನಾಲಜಿ ರಿಲೇಟ್ ಮಾಡ್ತಾಯಿದ್ದೀರಾ, ಗೇಮಿಂಗ್ಸ್ ರಿಲೇಟೆಡ್ ಮಾಡ್ತಾಯಿದ್ದೀರಾ, ಯಾವುದರ ರಿಲೇಟ್ ಮಾಡ್ತಾಯಿದ್ದೀರಾ ಆ ಒಂದು ಕ್ಯಾಟಗರಿಯಲ್ಲಿ ಸೆಲೆಕ್ಟ್ ಮಾಡಬೇಕು. ಆವಾಗ ಯೂಟ್ಯೂಬ್ ಅವರು ಆ ಒಂದು ಕ್ಯಾಟಗರಿಗೆ ಮಾತ್ರನೇ ಅದನ್ನು ಕಳಿಸ್ತಾರೆ. ನೀವು ಏನೇ ಅಪ್ಲೋಡ್ ಮಾಡಿದ್ರೆ ಆ ಕ್ಯಾಟಗರಿಗೆ ಕಳಿಸ್ತಾರೆ, ಅದೆಲ್ಲ ಅವಾಗ ವ್ಯೂಸ್ ಬರುತ್ತೆ. ಸೊ ಸೆಕೆಂಡ್ ಒನ್ನು ಇಲ್ಲಿ ಕ್ಲಿಕ್ ಮಾಡಿದ್ರೆ ತೋರಿಸುತ್ತೆ ಅದು ಯಾವ್ಯಾವ ಕ್ಯಾಟಗರಿ ಬೇಕಂತ. ಇವಾಗ ಕ್ಯಾಟಗರಿ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಕ್ಯಾಟಗರಿ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಕ್ಯಾಟಗರಿ ತೋರಿಸುತ್ತೆ ನಿಮ್ಗೆ ಯಾವ್ದು ಬೇಕಂತ. ಮ್ಯೂಸಿಕಲ್ಲಿ ಇಂಟ್ರೆಸ್ಟ್ ಇದೆಯಾ, ಗೇಮಿಂಗಲ್ಲಿ ಇಂಟ್ರೆಸ್ಟ್ ಇದೆಯಾ, ಎಂಟರ್ಟೈನ್ಮೆಂಟಲ್ಲಿ ಇಂಟ್ರೆಸ್ಟ್ ಇದೆಯಾ, ಕಾಮಿಡಿ, ಕಾರ್ಸ್ ಆ್ಯಂಡ್ ವೆಹಿಕಲ್ಸು, ಸ್ಪೋರ್ಟ್ಸು, ಟ್ರಾವೆಲು, ಈವೆಂಟು, ಯಾವುದ್ರ ಬಗ್ಗೆ, ವ್ಲಾಗ್ಸು, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಯಾವುದ್ರ ಬಗ್ಗೆ ಇದೆ ಅದ್ರ ಬಗ್ಗೆ ನೀವು ಸೆಲೆಕ್ಟ್ ಮಾಡ್ಕೋಬೋದು. ನಾನು ಸದ್ಯಕ್ಕೀಗ ಎಜುಕೇಷನ್ ಬಗ್ಗೆ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಇಲ್ಲಿ ವಿಡಿಯೋ ಲ್ಯಾಂಗ್ವೇಜ್ ಅಂತಿದೆ ನೋಡಿ, ಅಲ್ಲಿ ಬಂದು ನಿಮ್ಮ ಒಂದು ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಮ್ಮದು ಕನ್ನಡ, ಸೊ ಅದರಿಂದ ನಾನು ಕನ್ನಡ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಇಲ್ಲಿದೆ KA ಕನ್ನಡ, ಕನ್ನಡ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಆಯಿತು, ಇಷ್ಟು ಮಾಡಿಕೊಂಡು ನೀವು ಇಲ್ಲಿ ಕೆಳಗಡೆ ಸೇವ್ ಅಂತ ಕೊಟ್ಟರೆ ಸೊ ಇಷ್ಟು ಸೆಟ್ಟಿಂಗ್ಸೂ ಫುಲ್ಲು ಕಂಪ್ಲೀಟ್ ಆಗುತ್ತೆ. ನಿಮ್ಮ ಒಂದು ವಾಟ್ಸಪ್ ಚಾನಲ್ ಕ್ರಿಯೇಟಾಗಿ ಸೆಟ್ಟಿಂಗ್ಸ್ ಎಲ್ಲ ಫುಲ್ಲು ಪ್ರಾಪರಾಗಿ ಮಾಡಿದ್ದೀರಾ ಅಂತ ಅರ್ಥ. ಸೊ ಇಷ್ಟು ಮಾಡ್ಕೊಂಡಿದ್ದಾದಮೇಲೆ ನೀವು ಹಾಕೋ ವೀಡಿಯೋಸ್ ಎಲ್ಲ ಫುಲ್ಲು ವೈರಲ್ ಆಗುತ್ತೆ. ಸೊ ಬೇಗ ಗ್ರೋ ಆಗುತ್ತೆ. ಈ ಒಂದು ಸೆಟ್ಟಿಂಗ್ಸ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಗ್ರೋ ಆಗೋಲ್ಲ. ಸೆಟ್ಟಿಂಗ್ಸ್ ಮಾಡಲೇಬೇಕು ಆ್ಯಕ್ಚುಲಿ. ಇದೆಲ್ಲ ಸೆಟ್ಟಿಂಗ್ಸ್ ಮಾಡಲಿಲ್ಲ ಅಂದರೆ ಅದು ಯೂಟ್ಯೂಬ್ ಚಾನಲ್ ಫುಲ್ ಕ್ರಿಯೇಟ್ ಆಗಿಲ್ಲ ಅಂತಲೇ ಅರ್ಥ. ಸೊ ಹಾಗೆ ಈ ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು ಹೇಗೆ ಅಂತ ತಿಳ್ಕೊಂಡಿದ್ರೆ ಹಾಗೆ ನೆಕ್ಸ್ಟ್ ವೀಡಿಯೋಗಳು ಯಾವ ಥರ ಅಪ್ಲೋಡ್ ಮಾಡೋದು, ಶಾರ್ಟ್ಸ್ ಆಗಿರ್ಬೋದು, ತಮ್ನೇಲ್ಗಳು ಯಾವ ಥರ ಕ್ರಿಯೇಟ್ ಮಾಡೋದು, ಟ್ಯಾಗ್ಸು, ಅದಕ್ಕೆ ಚಾನಲ್ ಸಬ್ಜೆಕ್ಟ್ ಏನು ಕೊಡೋದು, ನೇಮ್, ವಿಡಿಯೋದು ಟೈಟಲ್ ಏನು ಕೊಡೋದು, ಡಿಸ್ಕ್ರಿಪ್ಷನ್ ಹೇಗೆ ಹಾಕಬೇಕು, ಟ್ಯಾಗ್ಸ್ ಹೇಗೆ ಹಾಕಬೇಕು, ಇದ್ರ ಪ್ರಕಾರ ಇನ್ನೊಂದು ವೀಡಿಯೋ ಮಾಡ್ತೀನಿ. ಸೊ ಈ ಒಂದು ವಿಡಿಯೋ ಯೂಸ್ಫುಲ್ ಆಗಿದ್ರೆ ನಿಮಗೆ ಲೈಕ್ ಮಾಡಿ, ಹಾಗೆ ಈ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಸೊ ಜೈ ಹಿಂದ್, ಒಂದೇ ಮಾತರಂ.